बेंगलुरु के दक्षिणपंथी कार्यकर्ता पुनीत केरेहल्ली को 16 जनवरी 2026 की रात बन्नेरघट्टा पुलिस ने प्रवासी मजदूरों के घरों में जबरन घुसने और उन्हें धमकाने के आरोप में गिरफ्तार किया था। गिरफ्तारी का कारण केरेहल्ली पर आरोप है कि उन्होंने बन्नेरघट्टा के पास बिंगीपुरा में प्रवासी मजदूरों की अस्थायी बस्तियों में बिना अनुमति के प्रवेश किया और उनसे आधार कार्ड व अन्य पहचान पत्र मांगे। उन पर मजदूरों और जमीन के मालिक सिद्धेश को डराने धमकाने का भी आरोप है। केरेहल्ली का पक्ष, उन्होंने दावा किया कि यह ऑपरेशन अवैध बांग्लादेशी प्रवासियों की पहचान करने के लिए था। उन्होंने सोशल मीडिया पर इसके वीडियो भी साझा किए थे जिसमें प्रवासियों के पास कथित तौर पर फर्जी आधार और पैन कार्ड होने की बात कही गई थी। पुलिस की कार्रवाई, पुलिस ने उन्हें आपराधिक अतिक्रमण, ट्रेसपास और धमकी देने की धाराओं में बुक किया। हालांकि उन्हें अगले ही दिन 17 जनवरी 2026 को अदालत से जमानत मिल गई। पृष्ठभूमि, पुलिस के अनुसार पुनीत केरेहल्ली एक आदतन अपराधी हैं और उन पर हत्या समेत कई मामले पहले से दर्ज हैं। गिरफ्तारी के समय कानून व्यवस्था बनाए रखने के लिए भारी पुलिस बल तैनात किया गया था क्योंकि उनके समर्थकों ने थाने के पास विरोध प्रदर्शन की कोशिश की थी। जमानत पर रिहा होने के तुरंत बाद उन्होंने एक और वीडियो जारी कर अपने अभियान को जारी रखने की बात कही है। जय श्री राम, भारत माता की जय, वंदे मातरम। नान संतोष कर्ताळ। ಇವತ್ತು ಸುಮಾರು 100-150 ಜನ ಇವತ್ತು ಬಾಂಗ್ಲಾದೇಶಿಯರು ಇದ್ರು ಅಂತ ಮಾಹಿತಿ ಇತ್ತು। ಅಲ್ಲಿ ಬಂದು ಹಾಗಾಗಿ ಅಲ್ಲಿ ಹಂದಿಗಳನ್ನ ಬೇಟೆಯಾಡಕ್ಕೆ ಮತ್ತೆ ಅವ್ರನ್ನ ಕಾನೂನುಗೋಪ್ಸಕ್ಕೆ ಅಂತ ಅಂದ್ಬಿಟ್ಟು ಹೋದೋ ಏನ್ ನನ್ನ ಮಕ್ಕಳುಗಳೇ ಗವರ್ಮೆಂಟ್ನವರು ಇಬ್ರು ಮತ್ತೆ ಪುನೀತ್ ಕೆರೆಹಳ್ಳಿ ಮತ್ತೆ ಡಾಕ್ಟರ್ ನಾಗೇಂದ್ರಪ್ಪ ಅವರ ಬಂಧನ ಮಾಡ್ಕೊಂಡು ಈ ಪೊಲೀಸ್ ಜೀಪಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೊಯ್ಸಳದಲ್ಲಿ। ಇಷ್ಟೇನಾ ನಮ್ಮ ಇದು ಅಕ್ರಮವಾಗಿ ಬಂದಿರತಕ್ಕಂತ ಬಾಂಗ್ಲಾದೇಶಿಯರನ್ನ ಕಾನೂನು ಪ್ರಕಾರ ಒಪ್ಸಕ್ ಹೋದ್ರೆ ಅವ್ರನ್ನು ಬಿಟ್ಬಿಟ್ಟು ಇವ್ರನ್ನು ಕರ್ಕೊಂಡು ಹೋಗ್ತಾರೆ। ಎಂತ ಸರ್ಕಾರಕ್ಕೆ, ನಿಮ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ। ಏನ್ ಕಾನೂನು ಸುವ್ಯವಸ್ಥೆ ಏನಿದು ಮತ್ತೆ ಅದುವೇ ಯಾವ್ಯಾವ್ದೋ ರೋಡಲ್ಲಿ ಯಾವ್ಯಾವ್ದೋ ಗಲ್ಲಿ ಕರ್ಕೊಂಡು ಹೋಗ್ತಾರೆ, ನಾವು ಹಿಂಗಡೆ ಫಾಲೋ ಮಾಡ್ತಾ ಇದೀವಿ, ಅವ್ರ ಜೊತೆ ನಾವ್ ಇರ್ತೀವಿ। ಡಾಕ್ಟರ್ ನಾಗೇಂದ್ರಪ್ಪ ಅವರೇ, ಪುನೀತ್ಜಿ, ನಿಮ್ಗೆಷ್ಟೇ ಕೇಸ್ ಆಗಿ ತೊಂದ್ರೆ ಇಲ್ಲ, ನೀವು ವಿರಮಿಸಕ್ ಹೋಗ್ಬೇಡಿ। ಇಲ್ಲಿರ್ತಕ್ಕಂಥ ನಾಯಿಗಳನ್ನ ಹೊರಗಡೆ, ಇಲ್ಲಿರ್ತಕ್ಕಂಥ ಬಾಂಗ್ಲಾ ನಾಯಿಗಳನ್ನ ಹೊರಗಡೆ ಹಾಕೋವರಿಗೂ ಕೂಡ ಲೈಟ್ ಹಾಕಿಪ್ಪ, ಹೊರಗಡೆ ಹಾಕೋವರಿಗೂ ಕೂಡ ನೀವು ವಿರಮಿಸಕ್ಕೆ ಹೋಗಬೇಡಿ। ದೇಶ ದ್ರೋಹಿಗಳು ಎಷ್ಟೇ ಜನ ಇರ್ಲಿ ಪರವಾಗಿಲ್ಲ, ನಿಮ್ ಜೊತೆ ನಾವಿದ್ದೀವಿ, ಮುನ್ನುಗ್ತಾ ಇರಿ। 100 ಅಲ್ಲ 1000 ಕೇಸ್ಗಳಾಗ್ಲಿ, ಯಾವ್ದೋ ಒಂದು ಕಾರ್ಡ್ ಮಧ್ಯ ಕರ್ಕೋಬೋಗ್ತಾರೆ, ಏನಾಗುತ್ತೆ ಅಂತ ಗೊತ್ತಿಲ್ಲ। ಇದು ನಮ್ಗೂ ಯಾವ ಸ್ಟೇಷನ್ ಅಂತ ಗೊತ್ತಿಲ್ಲ। ಬಂದ್ರು ಅಕ್ರಮ ಬಾಂಗ್ಲಾದವ್ರನ್ನ ಬಿಟ್ರು, ಇವ್ರನ್ನ ಕರ್ಕೊಂಡು ಹೋಗ್ತಾ ಇದಾರೆ। ನೋಡೋಣ, ನ್ಯಾಯಾಲಯ ಇದೆ, ಕೋರ್ಟ್ ಇದೆ, ಕಾನೂನು ಇದೆ। ನಿಮ್ ಕಾಣಿಸ್ತಾ ಇದೆ ಯಾವ ಸ್ಟೇಷನ್ ಅಂತ ಗೊತ್ತಿಲ್ಲ, ಹತ್ತಿಸ್ಕೊಂಡು ಆ ಗಾಡಿ ಕರ್ಕೊಂಡು ಹೋಗ್ತಾವ್ರೆ। ಅಕ್ರಮ ಹಂದಿ ಬಾಂಗ್ಲಾದವ್ರನ್ನ ಬಿಟ್ಟುಬಿಟ್ಟು ಅವ್ರನ್ನ ಒದ್ದು ಓಡಿಸೋ ಕಾರ್ಯಕ್ರಮನ, ನಾವು ಕಾನೂನುಗೋಪ್ಸೋ ಕಾರ್ಯಕ್ರಮ ಅವ್ರನ್ನ ಬಿಟ್ಟು ಬಂದಿರತಕ್ಕಂಥ ಕಾರ್ಯಕರ್ತರ ಮೇಲೆ ನೀವು ಕೇಸ್ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದೀರಾ ಅಂತ ಅಂದ್ರೆ ಸರ್ಕಾರಕ್ಕೆ ಏನ್ ನಡೀತಾ ಐತೆ, ಏನ್ ಆಗ್ತಾ ಇದೆ ಗೊತ್ತಾಗ್ತಿಲ್ಲ। ಭಾರತದ ಸಂವಿಧಾನದ ಕಾನೂನು ಇದೆಯಾ? ಇಲ್ಲಿ ಅಂಬೇಡ್ಕರ್ ಬರ್ದಿರ್ತಕ್ಕಂಥ ಕಾನೂನು ಇದೆಯಾ ಅಥವಾ ಇಲ್ಲಿ ಯಾವ್ದು ಆಫ್ಘಾನಿಸ್ತಾನ ಇರ್ತಕ್ಕಂಥ ಶರಿಯಾ ಕಾನೂನು ಇದೆಯಾ? ಯೋಚನೆ ಮಾಡಿ ಒಂದ್ಸಲ ನೀವು। ಇವ್ರಿಗೆ ನಾವು ಯಾವಾಗ್ಲೂ ರಕ್ಷಣೆ ಆಗಿರ್ತೀವಿ, ಸದಾ ನೀವು ನಮ್ ಜೊತೆ ಇರಿ, ನಿಮ್ ಜೊತೆ ನಾವಿರ್ತೀವಿ। ಇದು 100 ಅಲ್ಲ 1000 ಕೇಸ್ಗಳಾಗ್ಲಿ, ಹಿಂದೂ ಕಾರ್ಯಕರ್ತನ ಬಗ್ಗು ಬಡಿಯುವ ಇದು ಉನ್ನಾರ, ಇದು ಒಂದ್ 10 ನಿಮಿಷ ಇವರೆಲ್ಲ ಕಾಡಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲ। ಮತ್ತೆ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ। ಜೈ ಶ್ರೀರಾಮ್।